10 ರೂಪಾಯಿಗೆ 20 ರೂಪಾಯಿಗೆ ಬಿಸ್ಕೆಟ್ಸು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಕೊಡೋ ಬದಲು ಮನೆಯಲ್ಲೇ ಈಸಿಯಾಗಿ ಈ ರೀತಿ ಸ್ನ್ಯಾಕ್ಸ್ ನೀವು ವಿತಿನ್ 10 ರುಪೀಸಲ್ಲೇ ಇದು ಮುಗಿದೋಗುತ್ತೆ. ಸೊ ಈ ರೀತಿ ಸ್ನ್ಯಾಕ್ಸ್ನ ಮಕ್ಕಳಿಗೆ ಕೊಟ್ಟಿದ್ದೀವಿ ಅಂದರೆ ಹೆಲ್ತಿಯಾಗೂ ಇರುತ್ತೆ ಮತ್ತು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡ್ದಂಗೂ ಇರುತ್ತೆ. ಸೊ ನಾನಿಲ್ಲಿ ಬಾಳೆಕಾಯಿನ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಬಾಳೆ ಚಿಪ್ಸ್ ಎಲ್ಲ ಮಾಡ್ತಾರಲ್ವ ಅಂಥ ಬಾಳೆಕಾಯಿ. ತರಕಾರಿ ಅಂಗಡಿಯಲ್ಲಿ ಈಸಿಯಾಗಿ ಸಿಗುತ್ತೆ. ಇದನ್ನು ಅರ್ಧಕ್ಕೆ ಕಟ್ ಮಾಡಿ ನಾನು ಸ್ಕಿನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಾವು ಪೀಲರಲ್ಲಿ ಪೀಲ್ ಮಾಡೋದಕ್ಕಿಂತ ಈ ರೀತಿ ಚಾಕುವಲ್ಲೇ ತೆಗಿಯೋದಕ್ಕೆ ಬೆಸ್ಟ್ ಇರುತ್ತೆ. ಈಗ ಇದನ್ನು ಉದ್ದುದ್ದಕ್ಕೆ ಲೈಕ್ ಪೊಟ್ಯಾಟೊ ಫ್ರೈಸ್ ಇರುತ್ತಲ್ವ ಆ ರೀತಿ ಉದ್ದುದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕು. ತೀರಾ ದಪ್ಪನೂ ಇರಬಾರ್ದು, ತೆಳುವಾಗೂ ಇರಬಾರ್ದು. ನೆಕ್ಸ್ಟ್ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪೌಡರು ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಗೂ ಕಾರ್ನ್ಫ್ಲೋರ್. ಇಲ್ಲಿ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಲೆಮನ್ ಜ್ಯೂಸು ಮತ್ತು ಸ್ವಲ್ಪ ನೀರು ಹಾಕ್ಕೋಬೇಕು. ಜಸ್ಟ್ ನಾವು ಹಾಕಿರೋಂಥ ಮಸಾಲ ಎಲ್ಲನೂ ಸಹ ಬಾಳೆಹಣ್ಣಿಗೆ ಸ್ಟಿಕ್ ಆಗಬೇಕು, ಅದಕ್ಕೋಸ್ಕರ. ಮತ್ತು ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಶಾಲೋ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿ ನಾವು ಡೀಪ್ ಫ್ರೈ ಏನು ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ಮಿಕ್ಸ್ ಮಾಡಿದ್ದಂತಹ ಬನಾನಾನ ಎಲ್ಲನೂ ಸಹ ಹಾಕ್ಕೊತಾ ಇದ್ದೀನಿ. ಮತ್ತು ಇದು ಮ್ಯಾರಿನೇಷನ್ ಪ್ರೋಸೆಸ್ಸು ಸಹ ಬೇಕಾಗಿಲ್ಲ. ಜಸ್ಟ್ ಮಸಾಲ ಮಿಕ್ಸ್ ಮಾಡಿ ನಾವು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸಹ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬೇಗನೆ ಹತ್ರ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಗೋಲ್ಡನ್ ಬ್ರೌನ್ ಬಂದರೆ ಕ್ರಿಸ್ಪಿಯಾಗಿರುತ್ತೆ. ಸೊ ಇಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ. ತುಂಬಾ ಈಸಿ ಮಾಡೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ತುಷಾರ್ಗೆ ಸ್ನ್ಯಾಕ್ಸ್ ರೆಡಿ ಆಯಿತು. ಇನ್ನು ವಾಟರ್ನ ನಾನೇ ಫಿಲ್ ಮಾಡ್ತೀನಿ ಅಂತ ಮಾಡ್ಕೊತಾ ಇದ್ದಾನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನೊಂದಿಗೆ ಸಿಗೋಣ. ಬಾಯ್.